ಮಹಾಸಭಾ ವೀರ ಸಾವರ್ಕರ್ನ ಪಾರ್ಟಿ 1933 ರಿಜಿಸ್ಟರ್ ಮಾಡಿಯ ಪೊಲಿಟಿಕಲ್ ಪಾರ್ಟಿ. ಸಾವಿರದ 1933 ಅಖಿಲ ಭಾರತ ಹಿಂದೂ ಮಹಾಸಭಾ ಜನ್ಮ ತಾಳಿದ್ದು. ವೀರ ಸಾವರ್ಕರ್ ಈ ಪಾರ್ಟಿನ ಸಂಸ್ಥಾಪಕರು ಹಾಗೂ 1993 ಈ ಪಾರ್ಟಿ ಅಧಿಕೃತವಾಗಿ ವೀರ ಸಾವರ್ಕರ್ ಅವರು ಉದ್ಘಾಟನೆ ಮಾಡಿದ್ರು. ಇದರಲ್ಲೇನು ಅಂದರೆ ಹಿಂದೂಗಳ ಸಂಘಟನೆಗಳು ಸುಮಾರಿತ್ತು. ಆಯಾ ರಾಜ್ಯದಲ್ಲಿ ಅವರವ್ರ ಹಿಂದೂಗಳ ಸಂಘಟನೆ ಮಾಡ್ಕೊಂಡಿದ್ರು. ಇದನ್ನೆಲ್ಲ ಒಗ್ಗೂಡಿಸಿ ರಾಜಕೀಯ ಪಕ್ಷವಾಗಿ ವೀರ ಸಾವರ್ಕರ್ ಅವರು ಮಾಡಿದ್ರು. ಸರ್, ಈಗ ಈ ಥರ ಘಟನೆಗಳು ನಡೆದಾಗ ಮಾತ್ರ ಹಿಂದೂಗಳು, ಹಿಂದೂ ಸೇನೆಗಳು, ಹಿಂದೂ ಸಂಘಟನೆಗಳು ನಾವಿದು ಅಂತ ಬರ್ತಾರೆ. ಬಟ್ ಎಲ್ಲ ಆದಮೇಲೆ ಬರೋದು ಅಥವಾ ಈ ರೀತಿ ಘಟನೆಗಳು ಮರುಕಳಿಸದಂತೆ ತಗೊಳ್ಳುವಂಥ ನಿರ್ಧಾರಗಳು ಯಾವ ರೀತಿ ನಿಮ್ಮದು ನೆಕ್ಸ್ಟ್ ಇರುತ್ತೆ ಅಂತ ನೀವು ಕೇಳಿದ್ದಕ್ಕೆ ಒಳ್ಳೆ ಮಾತು ಕೇಳಿದ್ರಿ. ಇವಾಗ ಹಿಂಗೆ ಆದಾಗ ನಾವು ಬಂದು ಮಾತಾಡ್ತೀವಿ ಅನ್ನೋದಲ್ಲ, ಯಾವಾಗ ಆಗುತ್ತೆ ಅಂತ ನಮಗೆ ಗೊತ್ತಿರಲ್ಲ. ನಾವು ಪ್ರತಿದಿನ ಚರ್ಚೆಯಲ್ಲಿ ಇರ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ. ಇಂಥ ಟೈಮಲ್ಲಿ ನಾವು ಮಾತಾಡಲೇಬೇಕು. ಪ್ರತಿ ಸಲ ಮಾತಾಡಿದ್ರೆ ಏನಂತೀರ, ಕೋಮುವಾದಿಗಳು ಅಂತೀರ, ಧರ್ಮ ತಂದಿಡೋದು ನಿಮ್ಮ ಪ್ರಶ್ನೆಗೆ ಅಲ್ವಾ. ನಾನು ಡೈಲಿ ಮಾತಾಡ್ತೀರ, ನೀವೇಂತೀರಿ ಏನಪ್ಪ ನೀವು 3 ಹೊತ್ತು ಧರ್ಮ ತಂದಿಡ್ತೀನಿ ಅಂತೀರ. ಕಾಯಿಲೆ ಬಂದಾಗಲೇ ಔಷಧಿ ತಗೋಬೇಕು. ಅಲ್ಲಿ ಕಾಯಿಲೆ ಬರುತ್ತೆ ಅಂತನೂ ಕೇರ್ಲೆಸ್ ಆಗಿರೋಕ್ಕಾಗಲ್ಲ. ನಾವು ಮಾಡ್ತಾ ಇರ್ತೀವಿ. ಸಮಯ ಅಂತ ಬಂದಾಗ ಬರಬೇಕು. ಇವಾಗ ನಾವು ಸಂವಿಧಾನ ಒಪ್ಪಿದವ್ರು, ನಾವು ರೋಡಲ್ಲಾಗಲಿ ಅವ್ರು ಮಾಡಿದ್ರು ಅಂತ ನಾವು ಮಾಡೋಕ್ಕಾಗಲ್ಲ ಅಂತಲೇ ನಿಮಗೆ ನಾನು ಹೇಳ್ತಾ ಇರೋದು. ನಮ್ಮ ಧರ್ಮದಲ್ಲಿ ನೋವು ಕೊಡೋ ಪದ್ಧತಿ ಇಲ್ಲ. ಅದು ಎಷ್ಟು ದಿನ ತಡಿಬೋದು ಅಂತಲೇ ನಿಮಗೆ ನಾನು ಹೇಳಿದ್ದು. ನಾವು ನೋಡಿ, ಸಂಘಟನೆ ಇವಾಗ ನಮ್ಮ ಅಧ್ಯಕ್ಷರು ಹೇಳಿದ್ರು ಹಿಂದೂ ಸೇನೆ ಅಂತ. ನಾವು ಎಲ್ಲ ಮಾಡ್ತಾ ಇದ್ದೀವಿ. ಒಂದು ಸಲ ತರಬೇಕು ಅಂತ ಮಾಡ್ತಾ ಇದ್ದೀವಿ. ಇದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಚಕ್ರಪಾಣಿ ಮಹಾರಾಜ್ ಅವರಿದ್ದಾರೆ. ಅವರ ಕಲ್ಪನೆಯಲ್ಲಿ ಎಲ್ಲ ಇದೆ. ಆದರೆ ನಿಮಗೆಲ್ಲ ಗೊತ್ತಿದ್ದೆ, ಬೆಳಕಿನ ಕಳೆನೇ ಜಾಸ್ತಿ ಬೆಳೆಯೋದು ಬೇಗ ಅಂತ ಅಲ್ವಾ. ಬೆಳೆ ಬೆಳಿಬೇಕಂದ್ರೆ ಈ ಕಳೆ ಎಲ್ಲ ತೆಗೆದ ಮೇಲೆ ಬೆಳೆ ಕಾಣೋದು. ಬಟ್ ಈಗ ಹಿಂದೂ ಮಹಾಸೇನೆ ಈಗ ಸಂಘಟನೆ ಕಟ್ಟಕೊಂಡಿದ್ದಾರೆ ಎಲ್ಲ ಹಳ್ಳಿಗೆ. ಸೊ ಅದು ಯಾವ ರೀತಿ ಸಂಘಟನಾತ್ಮಕ ಇರುತ್ತೆ, ಮತ್ತೆ ಎಷ್ಟರ ಮಟ್ಟಿಗೆ ನೀವು ಯುವಕರ ಒಂದು ಎಲ್ಲ ಸಮ್ಮಿಳಿತ ಇರುತ್ತಾ ಅಥವಾ ಎಲ್ಲರೂ ಒಂದು ಮಿಕ್ಸ್ ಆಗಿರುತ್ತೆ, ಬರೀ ಯುವಕರ ಇಲ್ಲ. ಅದು ಏನು ಅಂದರೆ ಯುವಕರು ಅಂದರೆ ಏನು, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಲ್ವಾ. ಇಂದಿನ ಯುವಕರೇ ನಾಳೆ ದೇಶ ಆಳೋರು. ಅವರಿಗೆ ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ ನೋಡಿ. ಇವಾಗ ನಾವೆಲ್ಲ ಮಾತಾಡ್ತೀವಿ, ಆದರೆ ನಮ್ಮ ಇತಿಹಾಸನೇ ಯಾರು ಗೊತ್ತಿಲ್ಲ. ನಮ್ಮ ಇತಿಹಾಸದಲ್ಲಿ ಏನಂತ ಬಂದು ವಾಸ್ಕೋಡಿಗಾಮ, ಅಲೆಕ್ಸಾಂಡರ್, ಅಷ್ಟೇನೇನಾ ನಮ್ಮ ಇತಿಹಾಸ? ಭಾರತವನ್ನು ಕಂಡುಹಿಡಿದವ್ರು ಯಾರು? ಅದಕ್ಕೆ ಮುಂಚೆ ಭಾರತ ಇರಲಿಲ್ವಾ? ಇತಿಹಾಸ ಎಲ್ಲೋಯ್ತು ನಿಮಗೆ ಗೊತ್ತಿದೆ. ನಮಗಿನ್ನ ಚೆನ್ನಾಗಿ ನೀವು ನಮ್ಮಂಥವ್ರನ್ನ ಎಲ್ಲ ಮೀಟ್ ಮಾಡೋವಂಥವ್ರು. ನಿಮಗೆ ನಾನು ಇತಿಹಾಸ ಹೇಳೋ ಅವಶ್ಯಕತೆ ಇಲ್ಲ. ನೀವೇ ಯೋಚನೆ ಮಾಡಿ. ಅಂದರೆ ನಮ್ಮ ಇತಿಹಾಸ ಇಷ್ಟೇನೇನಾ? ಇತಿಹಾಸ ಇಷ್ಟೇನೇ ಇರೋದು? ಅದಕ್ಕೂ ಹಿಂದೆ ಇತಿಹಾಸ ಇದೆ. ಅದನ್ನು ನಮ್ಮ ಯುವಕರಿಗೆ ತಿಳಿಸ್ಬೇಕು ನಾವು. ಏನು ಒಡೀರಿ ಬಡೀರಿ ಅಲ್ಲ, ನಮ್ಮ ದೇಶ, ನಮ್ಮ ಸಂಸ್ಕೃತಿ. ಇವಾಗ ಎಕ್ಸಾಂಪಲ್ ಹೇಳ್ತೀವಿ, ನಾನು ನನ್ನ ಮಕ್ಕಳಿಗೆ ಏನು ಹೇಳ್ತೀನಿ, ನಿಮ್ಮ ತಾತ ಹಿಂಗೆ ಬದುಕಿದ್ದ, ನಾನು ಹಿಂಗೆ ಬದುಕಿದ್ದೀನಿ, ನೀನು ಹಿಂಗೆ ಬದುಕು ಅಂತೀನಿ. ಅದೇ ಒಬ್ಬ ಕಳ್ಳ ಆ ಮಾತು ಹೇಳೋಕ್ಕಾಗತ್ತಾ? ಒಬ್ಬ ಸುಳ್ಳ ಆ ಮಾತು ಹೇಳೋಕ್ಕಾಗತ್ತಾ? ಆಗಲ್ಲ. ನಾವು ಹೇಳ್ತೀವಿ. ಯಾಕೆಂದರೆ ನಮ್ಮ ಇತಿಹಾಸ ಇಂಥದ್ದು. ಹಿಂದೂ ಏನು ಹೆಂಗೆ ಬಂತು? ಬಟ್ ಇವತ್ತು ಹಿಂದೂ ಅಂತ ಹೇಳಿ ಹೊಡೆದಿದಾರಂದ್ರೆ ಈ ಸಹನೆ ಎಲ್ಲಿವರೆಗೂ, ಶಾಂತಿ ತಾಳ್ಮೆ ಅಂತ ಇನ್ನೂ ಜಪ ಮಾಡ್ಕೊಂಡಿರ್ತೀರ ಅಂತ. ಈ ಸಹನೆ ಎಲ್ಲಿ ತನಕ ಇರುತ್ತೆ ಅಂತಂದರೆ, ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ವಿಷಯ ಇದೆ, ತಾವೆಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಯಾರು ಹಿಂದೂಗಳು. ನಮ್ಮ ಇವತ್ತಿನ ಸದ್ಯದ ಪರಿಸ್ಥಿತಿಗೆ ನಮ್ಮ ಮನಸ್ಥಿತಿ ಹೇಗಿದೆ ಅಂತಂದರೆ, ನಾವೆಲ್ಲ ಹಿಂದೂಗಳು, ನೀನು ಮಾತ್ರ ಮುಂದು, ನಾವೆಲ್ಲ ಹಿಂದೂ ಅಂತೀವಿ. ಇದೇ ಥರ ಇವತ್ತು ನಡೀತಾ ಇರೋದು. ನಮ್ಮಲ್ಲಿ ಯಾರು ಒಬ್ಬರು ಒಂದುಗೂಡ್ಕೊಂಡು ಒಟ್ಟಿಗೆ ಕೈ ಜೋಡಿಸಿ ಮುಂದೆ ಬರೋದಕ್ಕೆ ಯಾರೋ ರೆಡಿ ಇದ್ದಾರಾ? ಯಾರು ಒಬ್ಬರು ನಾನು ನಿನ್ನ ಜೊತೆಗೆ ಬರ್ತೀನಿ, ನಿಂತ್ಕೊಳ್ಳೋಣ, ಅದೇನಾಗುತ್ತೆ ನೋಡೋಣ ಅಂತ ಬರ್ತಾರಾ? ಅದೇ ಒಬ್ಬ ಮುಸ್ಲಿಮನ್ಗೆ ಒಂದು ದೇಶದಲ್ಲಿ ಒಬ್ಬ ಮುಸ್ಲಿಮನ್ನು ಹಿಡ್ಕೊಂಡ್ರೆ ಎಷ್ಟು ಜನ ಬರ್ತಾರೆ ತಮಗೆ ಗೊತ್ತಿರುತ್ತೆ. ಒಬ್ಬನ ಮುಟ್ಟರೆ ಇಡೀ ಬೀದಿಯವರೆಲ್ಲ ಬರ್ತಾರೆ. ಸರ್, ಈಗ ಒಂದು ಪ್ರಶ್ನೆ ಹೇಳಿ ಸರ್. ಬಿಜೆಪಿ ಗೌರ್ಮೆಂಟ್ ಇದೆ ಸೆಂಟ್ರಲ್ಲಿ, ಕೇಂದ್ರ ಸರ್ಕಾರ. ಈಗ ಮುಂದೆ ಏನಾಗ್ತಿದ್ದೀರಾ ಸರ್? ಯಾಕಂದ್ರೆ ಹಿಂದೂ ಅಂತ ಕೇಳ್ಬಿಟ್ಟು ಹೊಡೆದಿದ್ದಾರೆ. ಹೌದು. ನಿಮ್ಮ ಮುಂದೆ ಏನು ಬೇಡಿಕೆ ಸರ್ಕಾರ ಕಷ್ಟ ಅದ್ರ ಬಗ್ಗೆ ಹೇಳಿ ಸರ್.
ಸರ್ ನಮ್ಮ ಬೇಡಿಕೆ ಇಷ್ಟೇ, ಎಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ವೋ ಆ ಜಾಗದಲ್ಲಿ ನಮ್ಮ ಅಖಿಲ ಭಾರತ ಹಿಂದೂ ಮಹಾಸಭಾ ಪಕ್ಷ ಅವ್ರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡಿಕೊಡೋದಕ್ಕೆ ರೆಡಿಯಾಗಿದೆ. ನಮಗೆ ಹಿಂದೂಗಳ ರಕ್ಷಣೆ ಆಗಬೇಕು ಮುಖ್ಯವಾಗಿ. ಅದಾಯ್ತು ಸರ್, ಈಗ ಆಗಿದ್ರ ಬಗ್ಗೆ ಮುಂದೆ ಕೇಂದ್ರ ಸರ್ಕಾರ ಏನು ಮಾಡಬೇಕು ಅಂತ ಅದ್ರ ಬಗ್ಗೆ ಕೇಳ್ತಾ ಇರೋದು ನಾವು. ಸರ್ ಹಾಗಾಗಿ ನಾವು ಹೇಳ್ತಾ ಇದ್ದೇನೆಂತಂದರೆ, ಇಲ್ಲಿ ತನಕ ನಮ್ಮ ಅಖಿಲ ಭಾರತ ಹಿಂದೂ ಮಹಾಸಭಾ ಪಕ್ಷವಾಗಿತ್ತು. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲ ಕಡೆ ಯುವ ಸೇನೆಗಳನ್ನ ಮಾಡಬೇಕು ಅಂತ ಶುರು ಮಾಡಿ, ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ನಮ್ಮ ರಾಷ್ಟ್ರ ಪೂರ್ತಿ ಯುವ ಸೇನೆ ಅಂತ ಮಾಡಿ ಎಲ್ಲ ಕಡೆಗೂ ಹಿಂದೂಗಳಿಗೆ ಬೇಕಾದಂಥ ಅವಶ್ಯಕತೆಗಳನ್ನ ಅವ್ರಿಗೆ ಬೇಕಾದ ಅರಿವಿನ ಫಸ್ಟು ಮೂಡಿಸ್ಬೇಕು ಅಂತೇಳಿ ನಾವು ಯೋಜನೆ ಮಾಡ್ಕೊಂಡಿದ್ದೀವಿ. ಸರ್, ಈಗ ಈಗೇನು ಆಗಿದೆಯಲ್ಲ ಅನ್ಯಾಯ ಆಗಿರತಕ್ಕಂಥ ಹೆಣ್ಣಿಗೆ ನೀವೇನಾದ್ರೂ ಧನ ಸಹಾಯ ಆ ಥರ ಏನಾದರೂ ಮಾಡುವಂಥದ್ದು ಏನಾದರೂ ಇದೆಯಾ? ಧನ ಸಹಾಯ ಯಾಕೆಂದ್ರೆ ಮನೆಯಲ್ಲಿ ಇರ್ತಕ್ಕಂಥವನೇ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಸರ್ಕಾರ ಒಪ್ಪುತ್ತಾ? ಅಲ್ಲ, ಒಪ್ಪುತ್ತೆ. ಇಲ್ಲ, ನೀವು ಅಂದ್ಕೊಂಡಿದ್ದೀರಾ, ನೀವು ಇಷ್ಟು ಮಾತಾಡ್ತೀರಾ, ಅಲ್ಲಷ್ಟು ಮಾತಾಡ್ತಾರೆ. ನಾವೇನೋ ಮಾಡೋಕ್ಕೆ ಹೋದ್ರೆ ನಮಗೆ ಬರುತ್ತೆ, ನಾವು ಸರ್ಕಾರದವ್ರು, ನೀವು ಯಾರು ಅಂತ ಕೇಳ್ತಾರೆ. ಲಾಸ್ಟ್ ಟೈಮು ಅಧ್ಯಕ್ಷರು ಹುಬ್ಳಿಗೆ ಹೋಗಿದ್ರಲ್ಲ, ಹುಬ್ಳಿಗೆ ಅದೇ ಒಂದು ಹೆಣ್ಮಗು ಅನ್ಯಾಯ ಆದಾಗ ಅಧ್ಯಕ್ಷರು ಇಲ್ಲಿಂದ ಹೋಗಿ ಎಲ್ಲ ಹೆಲ್ಪ್ ಮಾಡಿದ್ರು. ಇವ್ರಿಗೆ ಥ್ರೆಟ್ಸ್ ಬಂತು. ಬೇರೆ ಪಕ್ಷ ಅನ್ನೋದು ಬಿಟ್ಬಿಡಿ, ಅದು ಹೇಳ್ಬಾರ್ದು ಬಿಡಿ, ನೀವು ಹೇಳ್ತಿದ್ದು ಕರೆಕ್ಟು. ಇಲ್ಲಿ ಏನಾಗುತ್ತೆ ಅಂದರೆ, ಮತ್ತು ಇನ್ನೂ ಒಂದು ನೀವೊಂದು ಮಾತು ಹೇಳಿದ್ರಿ, ಇವಾಗ ಅವ್ರು ಮಾಡಿದ್ರು ಅವ್ರ ಮೇಲೆ ನಾವು ಜಗಳಕ್ಕೆ ಹೋಗೋಣ ಅಂದರೆ ಅವ್ರು ಯಾರು? ಯಾವುದೇ ಮುಸ್ಲಿಮ್ಸ್ ಆಗಲಿ ಯಾವುದೇ ಕ್ರಿಶ್ಚಿಯನ್ ಆಗಲಿ 5 ತಲೆಮಾರು ಹೆಸರು ಹೇಳೋಕ್ಕಾಗತ್ತೆ ಅವ್ರ ಹೆಸರು? 5ನೇ ತಲೆಮಾರಿಂದ ಯಾರವರು? ಯಾರವರು? ನಮ್ಮವ್ರೆ. ನಾವು ಹೊಡೆದ್ರು ನಮ್ಮವ್ರನ್ನೇ ಹೊಡಿಬೇಕು. ಇಲ್ಲಿ ನಾವು ಕಿಡಿಗೇಡಿಗಳನ್ನ ಮಟ್ಟ ಹಾಕಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ಬಿಟ್ಟು ಇಲ್ಲಿರೋರ್ನ ನಾವು ಮುಟ್ಟಿ ಅಂತ ಯಾವತ್ತೂ ಹೇಳಿಲ್ಲ. ಹಾ, ಕಿಡಿಗೇಡಿಗಳು ಇದ್ದಾರೆ. ಯಾರು ಮಾತಾಡಿಲ್ಲ. ನಾವು ಟೆರರಿಸಮ್ ಯಾರು ಮಾಡ್ತಾ ಇದ್ರು ಅವ್ರನ್ನ ಮಾತ್ರ ನಾವು ಕೇಳ್ತಾ ಇರೋದು. ಯಾವ ಮುಸ್ಲಿಮ್ನು ನಾವು ಕ್ವಶನ್ ಮಾಡ್ತಾ ಇಲ್ಲ. ಇವ್ರ ಆನ್ಸರ್ ಅಲ್ಲಿ ಹೇಳಿದ್ದಾರೆ. ಈಗ ಅಡಿಯಾಲ ಮಗಳ ಗಂಡನ ಹತ್ರ ಭಯೋತ್ಪಾದನೆ ಮಾಡ್ಯಾರ ಯಾರು? ಮುಸ್ಲಿಮು. ಸರ್, ಅದನ್ನ ನೀವು ತಿರ್ಸ್ತಾ ಇದ್ದೀರಿ ಇವಾಗ. ಇಲ್ಲ ಇಲ್ಲ ನಾನೇ ಅವ್ರು ಹೇಳಿದ್ದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೀವ್ ಹೇಳ್ತಾ ಇದ್ದೀರಾ ಭಯೋತ್ಪಾದನೆ ಮಾಡೋರು ಯಾರು? ಮುಸ್ಲಿಮರು ಅಂತ ನೀವು ಹೇಳ್ತಾ ಇದ್ದೀರಾ. ನಾವಲ್ಲ, ನಿಮ್ಮವ್ರು ಅಲ್ಲ, ಈಗ ಅವ್ರು ಕೇಳಿದ ಕ್ವಶನ್ ಕೇಳ್ತಾ ಇದ್ದೀರಾ, ನೀವು ಕೇಳ್ತಾ ಇದ್ದೀರಾ ನಮ್ಮನ್ನ. ಸೊ ಆದ್ರೆ ಮೇನ್ ಉದ್ದೇಶ, ನಮ್ಮ ಉದ್ದೇಶ ಏನು, ಇಲ್ಲಿ ಮುಸ್ಲಿಮ್ರು ಟಾರ್ಗೆಟ್ ಅಲ್ಲ. ಇಲ್ಲಿ ಭಯೋತ್ಪಾದನೆ ಮಾಡೋ ಮುಸ್ಲಿಮ್ರು ಮಾತ್ರ ನಾವು ಟಾರ್ಗೆಟ್. ನಾವು ಮಂಡಿ ತನಕ ಬಗ್ಗಿ ಗುಂಡಿ ತೋಡಿ ಬಗ್ಗಲ್ಲ. ಅದನ್ನೇ ಖಂಡಿತವಾಗಿ ಹೇಳಿ ಸರ್. ಹೌದು ಸರ್, ಅದನ್ನೇ ಸರ್, ಅದು ಖಂಡಿತವಾಗಿ ನಾನೊಂದು ಹೇಳ್ತೀನಿ ಕೇಳಿ. ಹೇಳಿದ್ದೀನಿ ನಾನು, ಖಂಡಿತವಾಗಿ ಅದನ್ನ ಹೇಳಿದ್ದೀನಿ. ಏನಾಗುತ್ತೆ ಅಂದ್ರೆ ನೋಡಿ, ಮಾತನ್ನ ಹೆಂಗ್ ಬೇಕಾದ್ರೂ ಅರ್ಥ ಮಾಡ್ಕೋಬಹುದು. ನಾನು ಹೇಳಿದ್ ಖಂಡಿತಾನೆ, ಅದು ನಿಮಗೆ ಹಂಗ ಅನ್ಸಿಲ್ಲ ಅಂದಾಗ ನಾವು ಬೇರೆ ಹೇಳಕ್ಕಾಗಲ್ಲ. ಇವಾಗ ಇಷ್ಟು ಜನಕ್ಕೆ ಅನ್ಸಿಲ್ಲ, ನಿಮಗೆ ಅನಿಸ್ತೋ, ಅದು ಖಂಡಿತವಾಗಿ ನಾನು ಹೇಳಿರೋದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.